ನಾರಾಯಣಗೌಡ ಕಿಡಿಕಿಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾರವೇ ಕಿಡಿಕಿಡಿಯಾಗಿದೆ. ಮೀಸಲಾತಿ ಮಸೂದೆಗೆ ತಡೆ ನೀಡಿದ್ದು ಸರಿಯಲ್ಲ ಅಂತ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಈ ತರ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದಿದ್ದಾರೆ. ಸೋಮವಾರದ ಒಳಗೆ ಮಸೂದೆ ಪಾಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಕಾರವೇ ಡೆಡ್ಲೈನ್ ಕೊಟ್ಟಿದೆ. ಸರ್ಕಾರ ಇದೀಗ ಯೂ ಟರ್ನ್ ಹೊಡೆದಿದೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕ ಇದೀಗ ತಡೆ ತಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸಿದ್ದರಾಮಯ್ಯನವರ ನಡೆಯನ್ನು ನಾನು ಭಾರಿ ಪ್ರೀತಿಯಿಂದ ಅಭಿನಂದಿಸಿದ್ದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ ಮಾತು ಏನಪ್ಪ ಅಂದರೆ, ನಾನು ಕನ್ನಡದ ಪರವಾಗಿದ್ದೀನಿ, ಕನ್ನಡಿಗರ ಪರವಾಗಿದ್ದೀನಿ, ನಾನು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ನನಗೆ ಕನ್ನಡ ಮಕ್ಕಳ ಭವಿಷ್ಯ ಮುಖ್ಯ, ನಾನು ನಿಮ್ಮ ಜೊತೆಲಿದ್ದೀನಿ, ಹೋಗಿ ಅದೆಲ್ಲದೂ ಸರಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂಥೇಳಿ ನನಗೆ ಬೆಳಗ್ಗೆ ಭರವಸೆ ಕೊಟ್ಟರು. ನಾನು ಭಾರಿ ಖುಷಿಯಿಂದ 40 ವರ್ಷಗಳ ನಿರಂತರವಾದ ಹೋರಾಟ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ ರಾಜ್ಯದಲ್ಲಿ 40 ವರ್ಷಗಳ ನಿರಂತರದ ಹೋರಾಟಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಒಂದು ಇತಿಹಾಸವನ್ನು ಬರೀತಾರೆ. ಅವರಿಗೆ ಕಾಳಜಿ ಇದೆ, ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ 15ನೇ ತಾರೀಕು ಅವರು ಏನು ಸಚಿವ ಸಂಪುಟದ ತೀರ್ಮಾನ ತಗೊಂಡಾಗ ನಾನು ಭಾರಿ ಖುಷಿಪಟ್ಟೆ. ಹಾಗಾಗಿ ನಿನ್ನೆ ಹೋಗಿ ಅವ್ರನ್ನ ಅಭಿನಂದಿಸ್ತೋದು. ಆದರೆ ಸಂಜೆ ಒಂದು ಆಘಾತಕಾರಿ ವಿಚಾರ ಹೊರಗಡೆ ಬಂದಾಗ ಭಾರಿ ಬೇಸರ ಆಯಿತು. ಯಾಕೆಂದರೆ ನಮ್ಮ ಮಕ್ಕಳು ನಮ್ಮ ನೆಲದಲ್ಲಿ ಬದುಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ, ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ ಅನ್ನೋದಾದರೆ, ಯಾರ ಉದ್ಧಾರಕ್ಕಾಗಿ ಈ ಉದ್ಯಮಗಳು, ಯಾರ ಉದ್ಧಾರಕ್ಕಾಗಿ ಈ ಉದ್ಯಮಿಗಳು, ಈ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹೋರಾಟ ಯಾವ ರೀತಿ ಮುಂದಿನ ದಿನಗಳ ಸರ್ಕಾರದ ವಿರುದ್ಧ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮನವಿ ಮಾಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಆಗಲ್ಲ. ಇದು ಕನ್ನಡದ ಮಕ್ಕಳ ಭವಿಷ್ಯ, ಬದುಕು ಅಡಗಿದೆ, ಅವರ ಹುಳಿವಿನ ಪ್ರಶ್ನೆ ಇದೆ. ನೀವು ಯಾರೇ ಒತ್ತಡಕ್ಕೆ ಮಣಿಬಾರ್ದು. ಹೇಳಿ, ಅವರಿಗೆ ಕೂರಿಸ್ಕೊಂಡು ಹೇಳಿ. ಅವ್ರಿಗೆ ಇನ್ನೂ ಏನಾದರೂ ಸವಲತ್ತುಗಳು ಬೇಕಾದರೆ ಈ ನೆಲದಲ್ಲಿ ಉದ್ಯಮಿಗಳಿಗೆ ನೀವು ಕೊಡಿ, ಬೇಡ ಅಂತ ಹೇಳಲ್ಲ, ನಾವು ಕೊಡಿ. ಆದರೆ ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು ಅನ್ನೋ ವಿಚಾರದಲ್ಲಿ ನೀವೇನೋ ಒಂದು ಕಾಯ್ದೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ, ಆ ವಿಚಾರದಲ್ಲಿ ನೀವು ರಾಜಿ ಆಗಬೇಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬೀದಿಗಿಳಿತೀನಿ. ನಾನು ಹೇಳ್ತಾ ಇದ್ದೀನಿ, ಸಾವಿರಾರು ಜನ ನಾವು ಅಮರನಾಥ ಉಪವಾಸ ಕೂತ್ಕೊಳ್ಳಿಕ್ಕೆ ನಾವು ರಾತ್ರಿ 10 ಗಂಟೆಗೆ ನಮ್ಮ ಮನೇಲಿ ನಡೆದಂಥ ಸಭೆ ಬೆಳಗಿನ ಜಾವ 2:30-3 ಗಂಟೆವರೆಗೂ ನಡೆದಿದೆ. ಹಾಗಾಗಿ ನಾನು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ಉಪವಾಸ ಸತ್ಯಾಗ್ರಹ ಇಡೀ ಅಮರನಾಥ ಉಪವಾಸ ಕೂತ್ಕೋಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಯಾವಾಗಿಂದ ಸರ್? ನಾನು ಸೋಮವಾರ ನಮ್ಮ ರಾಜ್ಯ ಕಮಿಟಿ ಸಭೆ ಸೋಮವಾರ ಕರೆದಿದ್ದೀನಿ. ಆ ಸಭೆಯಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ದೀನಿ, ಈ ನೆಲದ ಯುವಕರು ದಂಗೆ ಹೇಳ್ತಾರೆ, ಯಾಕಂದರೆ ಅವರ ಬದುಕು. ಕರವೇ ನಾರಾಯಣಗೌಡ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರುನಾಡಲ್ಲಿ ಜೋರಾಯಿತು ಉದ್ಯೋಗ ಮೀಸಲಾತಿ ಸಮರ. ಉದ್ಯಮಿಗಳ ವಿರುದ್ಧ ರಾಜ್ಯ ರೈತ ಸಂಘ ಗರಂ ಆಗಿದೆ. ಉದ್ಯೋಗ ಮೀಸಲಾತಿ ಮಸೂದೆ ಜಾರಿಗೆ ಒತ್ತಾಯ ಪಡಿಸ್ತಾ ಇದೆ ರಾಜ್ಯ ರೈತ ಸಂಘ. ಮುಲಾಜಿಲ್ಲದೆ ಮಸೂದೆ ಜಾರಿ ಮಾಡಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಯಮಿಗಳ ನಿಲುವಿಗೆ ಬಡಗಲಪುರ ನಾಗೇಂದ್ರ ಕಿಡಿಕಿಡಿಯಾಗಿದ್ದಾರೆ. ನಿನ್ನೆ ಅಷ್ಟೇ ಉದ್ಯಮಿಗಳು ಈ ಮಸೂದೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕನ್ನಡಿಗರು ಅಂದ್ರೆ ಯಾರು ಅನ್ನೋಂಥ ಡೆಫಿನೇಷನ್ ಕುರಿತಾಗಿ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ರು. ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸ್ಕೊಂಡು ಬೆರಳಿಕೆ ತಿನ್ನುವಂತ ಈ ಉದ್ಯಮಿಗಳು $1 ಮಿಲಿಯನ್ ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ಆದ್ರೆ ಉದ್ಯೋಗದಲ್ಲಿ ಕನ್ನಡಕ್ಕೆ ಕೊಡಲು ನಿರಾಕರಿಸಿರುವಂತ ಇವರ ದಾಷ್ಟತನವನ್ನ ಕನ್ನಡಗಳು ಸಹಿಸಲು ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ನಾವು ವ್ಯವಸಾಯದ ನೀರನ್ನ ಕೈಗಾರಿಕೆ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ರಾಜ್ಯ ಸಂಪನ್ಮೂಲವನ್ನ ಬಳಸ್ಕೊಂಡು
ಬೆರಳಿಯಲಿಕೆ ತಿನ್ನುವಂತ ಈ ಉದ್ಯಮಿಗಳು $1 million ಅಷ್ಟು ಸಂಪಾದನೆಗೆ ಮಾಡ್ಕೊಂಡಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಕರಾವಳಿ ಮಲೆನಾಡು ಭಾಗದಲ್ಲಿ ಹೆಚ್ಚೆಚ್ಚು ಮಳೆ ಆಗಿರೋದ್ರಿಂದ ದೊಡ್ಡ ಮಟ್ಟದ ಅವಾಂತರಗಳು ಸೃಷ್ಟಿಯಾಗಿದೆ. ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನರ ಪರದಾಟ ಹೇಗಿದೆ, ವಾಸ್ತವ ಚಿತ್ರಣ ಏನು, ಅದರ ಬಗ್ಗೆ ಅರ್ಧ ಗಂಟೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಸಾಲು ಸಾಲು ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಶಿರೂರು ಬಳಿಕ ಬರ್ಗಿಯಲ್ಲೂ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಮನೆ ಕುಸಿದು ಬಿದ್ದಿರುವ ದೃಶ್ಯ ಭಯ ಹುಟ್ಟಿಸುವಂತಿದೆ. ಚಿಕ್ಕಮಗಳೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಂಡಿದೆ. ಹಾಸನದ ಶಿರಾಡಿ ಘಾಟ್ನಲ್ಲೂ ಕೂಡ ಕಾರ್ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಧಾರಾಕಾರ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ, ಎಲ್ಲಿ ಮನೆ ಮೇಲ್ಛಾವಣಿ ಕುಸಿತವಾಗಿದೆ, ಎಲ್ಲ ಸಂಪೂರ್ಣ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿ 7 ಮಂದಿ ಭೂಸಮಾಧಿಯಾಗಿದ್ರು. ರಕ್ಷಣಾ ಕಾರ್ಯಾಚರಣೆ ಆಯಿತು. 6 ಮೃತದೇಹವನ್ನ ಪತ್ತೆ ಹಚ್ಚಿದ್ರು. ಮತ್ತೊಂದು ಕಡೆ ನೋಡಿ, ವಾಹನಗಳ ಮೇಲೆ ಗುಡ್ಡ ಕುಸಿದು ಬಿದ್ದಿರೋದು. ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರೋದು. ಈ ದೃಶ್ಯ ಇದೆಯಲ್ಲ, ಮೊಬೈಲ್ನಲ್ಲಿ ಸೆರೆಯಾಗಿರೋದು ಮನೆ ನೋಡ್ತಾ ಇದ್ದಂತೆ ಕುಸಿದು ಬಿದ್ದಿರುವ ದೃಶ್ಯ. ಬಟ್ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಟ್ಟಿ ಮುಟ್ಟಾಗಿರುವ ಮನೆಯೇ ಕುಸಿದು ಬೀಳ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಸಹಜವಾಗಿ ಆತಂಕ ಸೃಷ್ಟಿ ಮಾಡಿರುವಂತಹ ದೃಶ್ಯ ಇದು. ಯಾವ ಕ್ಷಣಕ್ಕೆ ಭೂಕುಸಿತ ಆಗುತ್ತೋ, ಯಾವ ಕ್ಷಣದಲ್ಲಿ ಮನೆ ಮೇಲ್ಛಾವಣಿ ಬಿದ್ದುಬಿಡುತ್ತೋ ಗೊತ್ತಿಲ್ಲ. ಜೀವ ಭಯದಲ್ಲೇ ಜನ ದಿನ ದೂಡಬೇಕಾದಂತಹ ಪರಿಸ್ಥಿತಿ ಬಂದು ಒದಗಿದೆ. ನೋಡಿ ಎಷ್ಟು ಗಟ್ಟಿ ಮುಟ್ಟಾಗಿದೆ. ಶಿಥಿಲಾವಸ್ಥೆಯಲ್ಲಿ ಇದೆ ಅಂದ್ರೆ ಒಂದು ಮಾತು, ಇಲ್ಲಪ್ಪ ಮಣ್ಣಿನಿಂದ ಆವೃತವಾಗಿರುವಂತಹ ಮನೆ ಆ ಕಾರಣ ಕುಸಿದು ಬಿದ್ದಿದೆ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಪರಿಸ್ಥಿತಿಯೇ ಬೇರೆ. ನೋಡಿ, ಇದು ರಾಷ್ಟ್ರೀಯ ಹೆದ್ದಾರಿ ಬಿರುಕು ಬಿಟ್ಟಿರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಮಟ್ಟದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂತ. ಇದೇ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಅನೇಕ ವಾಹನಗಳ ಸಂಚಾರ ಆಗ್ತಾ ಇರುತ್ತೆ. ಆದರೆ ಇದ್ದಕ್ಕಿದ್ದಂತೆ ಕುಸಿತ ಆಗ್ಬಿಟ್ರೆ ಏನ್ ಗತಿ ಅನ್ನುವಂಥ ಪರಿಸ್ಥಿತಿ. ವಾಹನ ಸವಾರು ಆತಂಕದಲ್ಲೇ ಓಡಾಡ್ತಾ ಇರುವಂತಹ ಪರಿಸ್ಥಿತಿ. ಮನೆಯಲ್ಲಿದ್ರೂ ಭಯ, ಮನೆ ಬಿಟ್ಟು ಆಚೆ ಬಂದ್ರೂ ಭಯ, ಗುಡ್ಡದ ಹತ್ರ ಹೋಗೋದಕ್ಕೂ ಭಯ. ಕಾರಣ ಅಲ್ಲಲ್ಲಿ ಗುಡ್ಡ ಇರೋದು. ಆ ರಸ್ತೆ ಮಾರ್ಗವಾಗಿ ನಡೆದು ಹೋಗೋ ಸಂದರ್ಭದಲ್ಲಿ ಗುಡ್ಡ ಕುಸಿತ ಯಾವ ಕ್ಷಣಕ್ಕಾದ್ರೂ ಆಗಬಹುದು. ಈ ರೀತಿ ರಸ್ತೆ ಕೂಡ ಬಿರುಕು ಬಿಟ್ಟಿದೆ.